ಲಕ್ಷ್ಮೀಶ್ವರ ತಹಶೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜಯಂತಿ ಆಚರಣೆ. ಲಕ್ಷ್ಮೀಶ್ವರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು. ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಸಂಘಟನೆಯ ಮುಖಂಡ ಫಕೀರೇಶ್ ಮ್ಯಾಟ್ರಣ್ಣವರ್ ಅವರು ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರು ಏಪ್ರಿಲ್ 5, 1908ರಲ್ಲಿ ಬಿಹಾರದ ಆರಾ ಜಿಲ್ಲೆಯ ಚಾಂದ್ವಾ ಗ್ರಾಮದಲ್ಲಿ ಜನಿಸಿದ ಇವರು ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದರು. ಸಮಾಜದಲ್ಲಿರುವ ಅಸ್ಪೃಶ್ಯತೆ, ಜಾತಿ ನಿವಾರಣೆಗಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಇವರು ಸ್ವಾತಂತ್ರ್ಯ ಹೋರಾಟದ ಮೂಲಕ ರಾಜಕೀಯ ಪ್ರವೇಶಿಸಿದ ಇವರು 1977ರಿಂದ 1979ರವರೆಗೆ ಜನತಾ ಪಕ್ಷದ ಸರ್ಕಾರದಲ್ಲಿ ಉಪಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಅವರು ಸಾಮಾಜಿಕ ಕಳಕಳಿ, ಜಾತಿ ಆಧಾರಿತ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿ ದಲಿತರ ಸಮಾನತೆಗಾಗಿ ಜೀವನ ಪೂರ್ತಿ ಹೋರಾಡಿದವರು. ಹಸಿರು ಕ್ರಾಂತಿಯ ಹರಿಕಾರರೆಂದೇ ಹೆಸರು ಪಡೆದ ಇವರು ಕೇಂದ್ರದ ಕ್ಯಾಬಿನೆಟ್ನಲ್ಲಿ 30 ವರ್ಷಗಳ ಕಾಲ ವಿವಿಧ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದ ಇವರು ಹಿಂದುಳಿದ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಅವರ ಜನ್ಮದಿನವಾದ ಏಪ್ರಿಲ್ 5 ಭಾರತದಲ್ಲಿ ಸಮತಾ ದಿವಸ್, ಸಮಾನತೆ ದಿನ ಎಂದು ಆಚರಿಸಲಾಗುತ್ತದೆ ಎಂದರು. ಈ ಸಮಯದಲ್ಲಿ ತಹಶೀಲ್ದಾರ್ ಧನಂಜಯ್ ಎಂ ಮಾಲಗತ್ತಿ, ಉಪ ತಹಶೀಲ್ದಾರ್ ಮಂಜುನಾಥ್ ಅಮಾಸಿ, ಸಮಾಜ ಕಲ್ಯಾಣ ಇಲಾಖೆಯ MS ಸಂಕನೂರು, BS ಹಡಪದ, ಮುಖಂಡರಾದ ಬಸವಣ್ಣಪ್ಪ ನಂದಣ್ಣವರ್, ಮನೋಹರ್ ಕರ್ಜಗಿ, ಫಕೀರಪ್ಪ ಬಜಕ್ನವರ್, ರಾಮು ಅಡಗಿಮನಿ, ಬಸವರಾಜ್ ಹಿರೇಮನಿ, SD ಸಂಜೀವಣ್ಣನವರ್, ಅನಿಲ ಮುಳುಗುಂದ, ದುಂದಪ್ಪ ಮುದಿಯಮ್ಮನವರ್, ಅನಿಲ್ ನಂದಣ್ಣವರ್, ಜಗದೀಶ್ ಹುಲಿಗೆಮ್ಮನವರ್, ಮಾಂತೇಶ್ ಮುಸ್ರಪ್ಪನವರ್, ರಮೇಶ್ ಅಗನಕಟ್ಟಿ, ಫಕೀರೇಶ್ ಹಾದಿಮನಿ, ಸತೀಶ್ ನಾರಾಯಣಕರ, ತುಕ್ಕಪ್ಪ ಪೂಜಾರ್, SB ಲಕ್ಷ್ಮೀಶ್ವರ, ಕರಿಯಪ್ಪ ಶಿರಹಟ್ಟಿ, ಫಕೀರೇಶ್ ನಂದಣ್ಣವರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡ್ಪದ, NKS TV4 ಲಕ್ಷ್ಮೀಶ್ವರ. ರಾಷ್ಟ್ರದ ಮುತ್ಸದ್ದಿ ರಾಜಕೀಯ ನೇತಾರ ಇದ್ದಿದ್ರ ಅದು ಬಾಬು ಜಗಜ್ಜೀವನ್ ರಾಮ್ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇವತ್ತು ಅವರು ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಆ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ತಂದಿರತಕ್ಕಂಥದ್ದು ಕೂಡ ನಾವು ಇತಿಹಾಸದಿಂದ ನೋಡ್ಬೋದು. ನಾವು ಬಾಬು ಜಗಜ್ಜೀವನ್ ರಾಮ್ ಅವ್ರು ನೋಡೋಕ್ಕಾಗಿಲ್ಲ, ಅವ್ರ ಆಡಳಿತವನ್ನು ನೋಡಲಿಲ್ಲ.